ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೆ. ಈಗ ನಾರ್ಮಲ್ ಡೆಲಿವರಿ ಎಲ್ಲರಿಗೂ ಬೇಕಲ್ವಾ? ತುಂಬಾ ಜನ ಕೇಳ್ತಾರೆ, ಡಾಕ್ಟ್ರೆ ನಾನು ನಿಮ್ಮ ಹತ್ರ ಬಂದಿರೋದೇ ನಾರ್ಮಲ್ ಡೆಲಿವರಿಗೆ ಅಂತ, ನಂಗೆ ನಾರ್ಮಲ್ ಡೆಲಿವರಿನೇ ಬೇಕು ಅಂತ. ಸೊ ಈಗ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ನಿಮ್ಮ ವೈದ್ಯರನ್ನ ಭೇಟಿಯಾಗಿ ಅವ್ರು ಕೊಡ್ತಕ್ಕಂತ ಎಲ್ಲಾ ಸಲಹೆಗಳನ್ನು ಪಾಲಿಸ್ಬೇಕಾಗತ್ತೆ. ಸೊ ಈಗ ನಾರ್ಮಲ್ ಡೆಲಿವರಿ ಎರಡೇ ಮಂತ್ರ, ಒಂದು ಫುಡ್, ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು. ಇವಾಗ ನಿಯಮಿತವಾದ ಸಮತೋಲನ ಆಹಾರವನ್ನ ತಗೋಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಯಾರು ಮ್ಯಾಲ್ ನರಿಷ್ಟ್ ಇರೋದೇ ಇಲ್ಲ. ಬರೀ 30 kg 20 kg ಅವ್ರನ್ನ ನಾನಂತೂ ನೋಡೇ ಇಲ್ಲ. ಮೇ ಬಿ ನಾನು PG ಡೇಸ್ ಅಲ್ಲಿ ನೋಡಿದ್ದೆ. ಈಗ ಬೆಂಗಳೂರಲ್ಲೆಲ್ಲ ಒಬೇಸ್ ಆಗೇ ಬಂದಿರ್ತಾರೆ, ಅಂದ್ರೆ ತುಂಬಾ ದಪ್ಪ ಇರ್ತಾರೆ. ಮತ್ತೆ ಮನೆ ಕಡೆ ಎಲ್ಲ ಏನ್ ಹೇಳ್ತಾರೆ, ಇವಾಗ ನೀನ್ ಪ್ರೆಗ್ನೆಂಟ್ ಆಗಿದೀಯಾ, ಇಬ್ರಿಗೆ ತಿನ್ನೋಷ್ಟು ನೀನ್ ತಿನ್ಬೇಕು ಇವಾಗ ಅಂತ ಹೇಳ್ತಾರೆ. ಸೊ ಅದು ಒಂದು ತಪ್ಪು ಪರಿಕಲ್ಪನೆ ಅಂತ ಹೇಳ್ಬೋದು. ಮಹಿಳೆ ಗರ್ಭಿಣಿ ಆದ್ಮೇಲೆ ಒಂದು 300 ಎಕ್ಸ್ಟ್ರಾ ಕ್ಯಾಲರೀಸ್ ತಗೊಂಡ್ರೆ ಅದು ಮೋರ್ ದನ್ ಇನಫ್. ಆದ್ರೆ ಇವಾಗ ಆಲ್ರೆಡಿ ಅವ್ರದ್ದು ವೇಟ್ ಎಲ್ಲ ಜಾಸ್ತಿ ಇರೋದಕ್ಕೆ ನಿಮಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟು ತಿಂದ್ರೆ ಸಾಕು. ಸೊ ಇವಾಗ ಜಾಸ್ತಿ ತಿಂದ್ರೆ ಏನಾಗುತ್ತೆ, ಜಾಸ್ತಿ ದಪ್ಪ ಆಗ್ಬಿಡ್ತೀರಾ. ಸೊ ತುಂಬಾ ಜನ ಕೇಳ್ತಾರೆ, ನನ್ ವೇಟಿಗೇನು ಎಷ್ಟಿರ್ಬೇಕು ಅಂತ. ನಿಮ್ ಇಡೀ 9 ತಿಂಗಳಲ್ಲಿ ಒಂದು 7 ರಿಂದ 10 kg, ಅಬ್ಬಬ್ಬಾ ಅಂದ್ರೆ ಒಂದು 12 kg ಜಾಸ್ತಿ ಆದ್ರೆ ಸಾಕು. ನಮ್ಮ ಮಗು ಒಳ್ಳೆ 3 ರಿಂದ 3.25 kg ಅಷ್ಟು ಬರುತ್ತೆ, ನಮಗ್ ಸಂತೋಷ ಆಗುತ್ತೆ. ಇಲ್ಲ ನಾನು ತುಂಬಾ ಜಾಸ್ತಿ ತಿಂತೀನಿ, ಈಗ ಮೈದಾ ಪ್ರಾಡಕ್ಟು, ಸ್ವೀಟ್ಸು, ಈಗಿನ ಕಾಲದಲ್ಲಿ ಎಲ್ಲರೂ ಸ್ವಿಗ್ಗಿ ಮಾಡ್ತಾರೆ, ಝೊಮ್ಯಾಟೊ ಮಾಡ್ತಾರೆ, ನಂಗೆ ಅಡಿಗೆ ಮಾಡ್ಕೊಳಂಗಾಗಲ್ಲ, ನಾವ್ ಇಬ್ರೇ ಇರ್ತೀವಿ ಅಂತ ತುಂಬಾ ಜನ ಹೇಳ್ತಾರೆ. ಸೊ ಆತರ ಎಲ್ಲ ಜಂಕ್ ಫುಡ್ ಹೊರಗಡೆದೆಲ್ಲ ತಿಂದು 20-25 kg ಆದ್ರೆ ಏನಾಗುತ್ತೆ, ಆಟೋಮ್ಯಾಟಿಕಲಿ ಮಗು ತೂಕ ಕೂಡ ಒಂದ್ 4 kg ಆಗುತ್ತೆ. 4 kg ಮಗು ನಾವ್ ಏನ್ ತಿರ್ಗಾ ಮುರ್ಗಾ ಮಾಡಿದ್ರು ನಾರ್ಮಲ್ ಆಗಲ್ಲ, ಅವಾಗ ಸಿಸೇರಿಯನ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ನೀವು ಎಷ್ಟು ನ್ಯೂಟ್ರಿಷಿಯಸ್ ಫುಡ್ ತಗೋತೀರಾ, ಬ್ಯಾಲೆನ್ಸ್ಡ್ ಫುಡ್ ತಗೋತೀರಾ, ಸಮತೋಲನವಾದ ಪೌಷ್ಟಿಕ ಆಹಾರ ತಗೊಳ್ಳೋದು ತುಂಬಾ ಪ್ರಮುಖವಾಗತ್ತೆ. ಸೊ ಇದನ್ನ ಇನ್ನೂ ಸ್ಪ್ಲಿಟ್ ಮಾಡಿ ಹೇಳ್ಬೇಕು, ನೀವು ತೂಕ ಎಷ್ಟು ಗೇನ್ ಮಾಡ್ಬೇಕು, ಹೇಗ್ ತಿನ್ಬೇಕು ಅಂದ್ರೆ, ನಾನ್ ಮೊದಲು 2 ರಿಂದ 3 ತಿಂಗಳಲ್ಲಿ ಮಗು ಒಂದ್ ಚುಕ್ಕೆ ತರ ಇರುತ್ತೆ, ಅಥವಾ 1 ಅಥವಾ 2 ಸೆಂಟಿಮೀಟರ್ ಇರ್ಬೋದು. 3 ತಿಂಗಳಷ್ಟರಲ್ಲಿ ಒಂದು 6 ರಿಂದ 7 ಸೆಂಟಿಮೀಟರ್ ಮಗು ಆಗುತ್ತೆ. ತೂಕ ಮಾಡಿ ನೋಡಿದ್ರೆ ಮಗು ಒಂದು 10 ರಿಂದ 15 ಗ್ರಾಮ್ ಇರುತ್ತೆ. ಸೊ ನೀವು 4 kg ಗೇನ್ ಆಗಿ ಜಾಸ್ತಿ ಆಗಿದ್ದೀನಿ, ಜಾಸ್ತಿ ತಿಂದಿದ್ದೀನಿ ಅಂದ್ರೂ ಅದು ಮಗುಗೆ ಏನು ಕೊಡ್ತಾ ಇಲ್ಲ, ನಿಮ್ಮ ದೇಹದಲ್ಲಿ ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಮಾಡ್ಕೊಂತಾ ಇದ್ದೀರಾ ಅಷ್ಟೇ. ಸೊ ಅದಕ್ಕೆ ಮೊದಲು 2 ರಿಂದ 3 ತಿಂಗಳು ಏನು ವೇಟ್ ಗೇನ್ ಆಗದೆ ಇದ್ರೂ ಓಕೆ. ಅಂಡ್ ಮೊದಲನೇ 5 ತಿಂಗಳವರೆಗೂ ಅಂದ್ರೆ 20 ವಾರಗಳವರೆಗೂ ತಿಂಗಳಿಗೆ 1 kg, ಅರ್ಧ ಕೆಜಿಯಿಂದ 1 kg ಜಾಸ್ತಿ ಆದ್ರೆ ಸಾಕು. ಅರ್ಧ kg ಜಾಸ್ತಿ ಆದ್ರೆ ಇನ್ನೂ ಸಂತೋಷ. ಆ ನಂತರ 5 ತಿಂಗಳು ಕಳೆದ ನಂತರ 1 ತಿಂಗಳಲ್ಲಿ 1 kg ಜಾಸ್ತಿ ಆದ್ರೆ ಸಾಕು ಅಂತ ನಾನು ಹೇಳಿರ್ತೀನಿ. ಬಟ್ ಆದ್ರೂ ನಮ್ದೆಲ್ಲಾ ಗರ್ಭಿಣಿಯರು ಒಂದು 8-10 kg ಅಂತೂ ಜಾಸ್ತಿ ಆಗೇ ಆಗ್ತಾರೆ. ಯಾರು ನಮ್ಮ ಸಲಹೆನ ಫಾಲೋ ಮಾಡಲ್ಲ ಅವ್ರು ಇನ್ನು 15-20 kg ಜಾಸ್ತಿ ಹಾಕೊಂಡ್ ಬರ್ತಾರೆ. ಸೊ ನೀವು ತೂಕ ಏನ್ ಗೇನ್ ಮಾಡ್ತೀರಾ, ಹೇಗ್ ಊಟ ತಗೋತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡನೇದು ಬಂದು ಯಾವ ರೀತಿ ನೀವು ನಿಯಮಿತವಾದ ವ್ಯಾಯಾಮ ಮಾಡಬೇಕು ಅನ್ನೋದು ಪ್ರಮುಖವಾಗುತ್ತೆ. ಹೀಗಂದ ತಕ್ಷಣ ಎಲ್ಲರಿಗೂ ಪ್ರಶ್ನೆ ಬರುತ್ತೆ, ಸೊ ನಾನು ಏನ್ ವ್ಯಾಯಾಮ ಮಾಡ್ಬೇಕು ಅಂತ ಹೇಳಿ. ನೋಡಿ, ಮೊದಲ ತ್ರೈಮಾಸಿಕ, ಮೊದಲು 3 ತಿಂಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ನಾವೇನೋ ವಾಕಿಂಗ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ, ಬ್ಲೀಡಿಂಗ್ ಆಯ್ತಂದ್ರೆ ನಮ್ಗೆ ಯಾವಾಗ್ಲೂ ಮೈಂಡ್ ಏನ್ ಹೇಳುತ್ತೆ, ನಾನು ವಾಕಿಂಗ್ ಹೋದೆ ನನಗೆ ಬ್ಲೀಡಿಂಗ್ ಆಗ್ಬಿಡ್ತು ಅಂತ. ಸೊ ನಾನು ಮೊದಲು 3 ತಿಂಗಳಲ್ಲಿ ಅಷ್ಟಾಗಿ ಏನು ಫಿಸಿಕಲ್ ಆಕ್ಟಿವಿಟಿ ಹೇಳೋದಿಲ್ಲ. ನೀವು ಆಲ್ರೆಡಿ ಏನಾದ್ರು ವಾಕಿಂಗ್ ಮಾಡ್ತಾ ಇದ್ರೆ, ಬೇರೆ ಏನಾದ್ರು ಮಾಡ್ತಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೋದು. ಏನೇನ್ ಮಾಡಬಾರ್ದು, ತುಂಬಾ ಜಾಸ್ತಿ ಕುಣಿಯೋದು, ಟ್ರೆಡ್ಮಿಲ್ ಅಲ್ಲಿ ಏನಾದ್ರು ವಾಕಿಂಗ್ ಮಾಡ್ತಾ ಇದ್ರೆ ಆ ತರದ್ದೆಲ್ಲ ತುಂಬಾ, ಇವಾಗ ಭರತನಾಟ್ಯಂ ಸ್ಟೆಪ್ಸ್ ಮಾಡ್ತಾ ಇರ್ತಾರೆ, ಕಾಲ್ ಬಡ್ದು ಆ ತರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಕ್ರಂಚಸ್ಸು, ಲಂಜಸ್ಸು, ಅದು ಬಿಟ್ಟು ಲಘುವಾಗಿ ನೀವು ವ್ಯಾಯಾಮ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಯೋಗ ಮಾಡ್ತೀನಿ ಅಂದ್ರೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೋಬಹುದು. ಈಗ 3 ತಿಂಗಳಲ್ಲಿ 3ನೇ ತಿಂಗಳ ಸ್ಕ್ಯಾನ್ ನಂತರ ನಾವು ನೋಡ್ತೀವಿ. ಸೊ ಈ ಗರ್ಭಚೀಲದ ಬಾಯಿಗೆ ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ. ಸರ್ವೈಕಲ್ ಲೆಂತ್ ಎಲ್ಲ ಚೆನ್ನಾಗಿದೆನಾ, ಮಗು ಎಲ್ಲ ಚೆನ್ನಾಗಿದೆನಾ ಅಂತ ಹೇಳಿದ್ಮೇಲೆ ಒಂದು ವಾಕಿಂಗ್ ಇಂದ ನಾವು ಶುರು ಮಾಡ್ಕೋಬಹುದು. ದಿನಕ್ಕೆ ಒಂದು 3 ಸಲ ವಾಕಿಂಗ್ ಮಾಡ್ಬೋದು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಊಟ ಆದ್ಮೇಲೆ ಒಂದು 10 ರಿಂದ 15 ನಿಮಿಷ. ಈಗ ನನ್ಗೆ ಸುಸ್ತಾಗ್ಬಿಡ್ತು ಡಾಕ್ಟ್ರೆ, ನಾನು ಅಗ್ಲಗ್ಲ ಕುತ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲ, ನೀವು ಒಂದೇ ಸಲ 30 ನಿಮಿಷ ನಡಿಬೇಕು, 10 ನಿಮಿಷ ನಡಿಬೇಕು ಅಂತೇನು ರೂಲ್ಸ್ ಇಲ್ಲ. ಮತ್ತೆ ಈಗ ಗರ್ಭಿಣಿ ಇರೋರಿಗೆ ಸ್ವಲ್ಪ ಸುಸ್ತು, ಆಯಾಸ ಆಗೋದು, ಈ ತರ ಜಾಸ್ತಿ ಉಸಿರಾಟ ಆಗೋದು ಎಲ್ಲ ಆಗ್ಬೋದು. ಆತರ ನಿಮ್ಗೆ ಏನಾದ್ರು ಸುಸ್ತು ಅನ್ಸಿದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ತಗೋಬಹುದು, ಆ ನಂತರ ನೀವು ನಡಿಬಹುದು. ಬಟ್ ಏನಂದ್ರೆ ದಿನಕ್ಕೊಂದು ಅಟ್ಲೀಸ್ಟ್ 5 ರಿಂದ 6 ಸಾವಿರ ಹೆಜ್ಜೆಗಳನ್ನ ಇಡೋದು ತುಂಬಾ ಪ್ರಮುಖವಾಗುತ್ತೆ. ಅದೇ 5 ತಿಂಗಳ ಸ್ಕ್ಯಾನ್ ಮುಗಿದ ನಂತರ ನಮ್ದು ಲೋ ರಿಸ್ಕ್ ಪ್ರೆಗ್ನೆನ್ಸಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನೀವು ಯಾವ್ದಾದ್ರು ಪ್ರೆಗ್ನೆನ್ಸಿ ಯೋಗ ಕ್ಲಾಸಸ್ ನ ಜಾಯಿನ್ ಆಗ್ಬೋದು. ನಾನ್ ಕೆಲಸ ಮಾಡೋದು ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿ, ಬೆಂಗಳೂರಲ್ಲಿ. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಲಮಾಸ್ ಕ್ಲಾಸಸ್ ಅಂತ ಟ್ರೈನಿಂಗ್ ಕೊಡ್ತೀವಿ ಇದಕ್ಕೆ. ಸೊ
ಅದಕ್ಕಂತ ಸೆಪರೇಟ್ ಆಗಿ ಒಬ್ರು ಡಾಕ್ಟರ್ ಇರ್ತಾರೆ ಲಮಾಸ್ ಕ್ಲಾಸಸ್ಗೆ ಕೋಚಿಂಗ್ ಕೊಡಕ್ಕಂತ. ಈ ಲಮಾಸ್ ಅಂದ್ರೆ ಏನು? ಸೊ ಅದರಲ್ಲಿ ನಾವ್ ಯಾವ ತರ ಉಸಿರಾಟ ಆಡ್ಬೇಕು, ಡೀಪ್ ಬ್ರೀದಿಂಗ್ ಹೇಗ್ ಮಾಡ್ಬೇಕು, ಬೇಸಿಕಲಿ ನೀವು ಪ್ರಾಣಾಯಾಮ ಅಂತ ಅರ್ಥ ಮಾಡ್ಕೋಬಹುದು. ಉಸಿರನ್ನ ಒಳಗ್ ತಗೊಳ್ಳೋದು, ಉಸಿರನ್ನ ಬಿಡೋದು, ಮತ್ತೆ ಅಂತರ್ಕುಂಭಕ ಬಾಹಿರ್ ಕುಂಭಕ ಅಂತ ಹೇಳ್ತೀವಿ. ಅಂದ್ರೆ ಒಳಗಡೆ ಯಾವ ತರ ಉಸಿರನ್ನ ಇಟ್ಕೊಂಡು ಈ ತರ ಹೇಗೆ ಇಟ್ಕೋಬೇಕು, ಅದನ್ನ ಹೇಗೆ ನಿಧಾನಕ್ಕೆ ಬಿಡಬೇಕು ಅನ್ನೋದೆಲ್ಲ ಹೇಳ್ಕೊಡ್ಲಾಗತ್ತೆ. ಮತ್ತೆ ಹೆರಿಗೆ ಆಗೋ ಮಹಿಳೆ ಜೊತೆ, ಗರ್ಭಿಣಿ ಮಹಿಳೆ ಜೊತೆ ಅವ್ರ ಗಂಡ ಅಥವಾ ಅಮ್ಮನ ಕೂಡ ಅಲೋ ಮಾಡ್ತೀವಿ. ಯಾಕಂದ್ರೆ ಅವ್ರು ಕೂಡ ಅವ್ರಿಗೆ ಸಪೋರ್ಟ್ ಆಗಿ ಒಬ್ರು ಯಾರು ಇರ್ಬೇಕಾಗುತ್ತೆ, ಅವ್ರಿಗೆ ಎಮೋಷನಲ್ ಸಪೋರ್ಟ್ ಕೊಡಕ್ಕೋಸ್ಕರ. ಮತ್ತೆ ಸ್ವಲ್ಪ ಮಸಾಜ್ ಥೆರಪೀಸ್, ಯಾವ ತರ ಈಗ ಹೆರಿಗೆ ಆಗೋ ಮಹಿಳೆಗೆ ತುಂಬಾ ನೋವು ಇರುತ್ತೆ, ಅದೆಲ್ಲ ನೋವು ಕಡಿಮೆ ಮಾಡಕ್ಕೆ ಯಾವ ತರ ಮಸಾಜಸ್ ಕೊಡ್ಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೀವಿ. ಅಷ್ಟೇ ಅಲ್ಲ, ಇವಾಗ ಒಂದು ಕೀಗೆಲ್ಸ್ ಬಾಲ್ ಅಂತ ಬರುತ್ತೆ, ಒಂದ್ ದೊಡ್ಡದು, ನೀವ್ ಅದ್ರ ಮೇಲೆ ಕುತ್ಕೋಬಹುದು ಗರ್ಭಿಣಿಯರು. ಸೊ ಆ ಬಾಲ್ ಮೇಲೆ ಕುತ್ಕೊಂಡು ಯಾವ ತರ ಪೆಲ್ವಿಕ್ ಮೂವ್ಮೆಂಟ್ ಮಾಡ್ಬೇಕು, ಪೆಲ್ವಿಕ್ ಮಸಾಜ್ ಹೇಗಿರುತ್ತೆ, ಏನೇನೆಲ್ಲ ಎಕ್ಸರ್ಸೈಸ್ ಮಾಡ್ಬೋದು ಅಂತೆಲ್ಲ ಹೇಳ್ಕೊಡ್ಲಾಗತ್ತೆ. ಇಲ್ಲ ನಾನು ಬರೀ ವಿಡಿಯೋ ನೋಡಿ ಮನೇಲೆ ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ರೆ ಎರಡು ತುಂಬಾ ಮುಖ್ಯವಾಗುತ್ತೆ. ಒಂದೇದ್ ಬಂದು ಬಟರ್ಫ್ಲೈ ಆಸನ ಅಥವಾ ಬದ್ಧ ಕೋಣಾಸನ ಅಂತ ಕರಿತೀವಿ. ಹಾಗಂದ್ರೆ ಏನು? ನಿಮ್ಗೆ ಎರಡು ಈ ಕೈಯಲ್ಲಿ ಹೇಗೆ ನಮಸ್ತೆ ಮಾಡ್ತೀವಿ, ಕಾಲಲ್ಲಿ ಈ ತರ ಮಾಡ್ಕೊಂಡು ಈ ತರ ಬಡಿಯೋದಕ್ಕೆ ಪಾತ್ರಗಿತ್ತಿ ತರ. ಸೊ ಅದಕ್ಕೆ ನಾವು ಬದ್ಧ ಕೋಣಾಸನ ಅಂತ ಹೇಳ್ತೀವಿ. ಸೊ ನೀವು ಟಿವಿ ನೋಡ್ಕೊಂತ ಯಾರ ಹತ್ರ ನಾವು ಫೋನಲ್ಲಿ ಮಾತಾಡುವಾಗೂ ಕೂಡ ಮಾಡ್ಬೋದು. ತುಂಬಾ ಜನ ಕೇಳ್ತಾರೆ, ಡಾಕ್ಟ್ರೆ ಎಷ್ಟೊತ್ತು ಮಾಡ್ಬೇಕು ನಾನು ಇದನ್ನ, ಅರ್ಧ ತಾಸ, 1 ತಾಸ? ಸೊ ಅದು ನಿಮ್ ಇಷ್ಟಕ್ಕೆ ಬಿಟ್ಟಿದ್ದು. ನೋಡಿ, ನಮ್ಗೆ ಎಲ್ಲ ಎಕ್ಸರ್ಸೈಸ್ಗಳು ಕೆಲಸ ಮಾಡುತ್ತೆ. ನಾರ್ಮಲ್ ಡೆಲಿವರಿಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದು 32ರಿಂದ 34 ವಾರಗಳ ನಂತರ. ಆದ್ರೆ 32-34 ವಾರಕ್ಕೆ ತುಂಬಾ ಹೊಟ್ಟೆ ಬಂದಿರುತ್ತೆ. ಆ ಟೈಮಲ್ಲಿ ಹೋಗಿ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ರೆ ನಿಮ್ ದೇಹ ಮಾತೇ ಕೇಳೋದಿಲ್ಲ. ಸೊ ನಾವ್ ಇದನ್ನ ಬೆಂಡ್ ಮಾಡ್ಬೇಕಾಗುತ್ತೆ. ನಮ್ ದೇಹನ ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೇಕಂದ್ರೆ ಒಂದ್ 20 ವಾರದಿಂದಾನೇ ನೀವು ಬಟರ್ಫ್ಲೈ ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಎರಡನೇ ಎಕ್ಸರ್ಸೈಸ್ ಬಂದು ಸ್ಕ್ವಾಟ್ಸ್. ಸ್ಕ್ವಾಟ್ಸ್ ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನೀವು ಹೇಗೆ ಕುತ್ಕೋತೀರಾ ಅದಕ್ಕೆ ನಾವು ಸ್ಕ್ವಾಟ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಸ್ಟೈಲಿಶ್ ಆಗಿ. ಸೊ ಆತರ ಕುತ್ಕೋಬೇಕಾಗುತ್ತೆ. ನೀವ್ ಎಷ್ಟ್ ಸಲ ಊಟಕ್ ಬೈಟಕ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವ್ ಎಷ್ಟೊತ್ತು ಕುತ್ಕೊಂಡಿರ್ತೀರಾ, 30 ಸೆಕೆಂಡ್, 1 ನಿಮಿಷನ, 2 ನಿಮಿಷನ ಅನ್ನೋದು ಮಹತ್ವದ್ದಾಗತ್ತೆ. ಇಲ್ಲ ನನಗೆ ಆತರ ಕುತ್ಕೊಳಕ್ ಆಗದೆ ಇಲ್ಲ, ಬರೀ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ತೀನಿ, ಅಲ್ಲ ನೀವು ಟಾಯ್ಲೆಟ್ಗೆ ಆತರ ಕುತ್ಕೋಬೇಕಂತಲ್ಲ, ಬೇರೆ ಎಕ್ಸರ್ಸೈಸ್ ರೂಪದಲ್ಲಿ ನೀವು ಕುತ್ಕೋಬಹುದು. ಇಲ್ಲ ನಂಗೆ ಹಂಗೆ ಕುತ್ಕೊಳಕ್ ಆಗದೆ ಇಲ್ಲ ಅಂದ್ರೆ ಒಂದು ಚಿಕ್ಕ ಸೈಜ್ದು ಒಂದು 12ರಿಂದ ಒಂದು 15 ಇಂಚಷ್ಟು ಸ್ಟೂಲ್ ಮೇಲೆ ಕೂಡ ನೀವು ಕುತ್ಕೋಬಹುದು. ಸೊ ನೀವೀಗೆಲ್ಲ ನೋಡಿರ್ಬೋದು, ಈಗ ಯಾರ್ಯಾರು ಅದೇ ಪೊಸಿಷನ್ ಅಲ್ಲಿ ಕುತ್ಕೊಂಡು ರೊಟ್ಟಿ ಬಡಿತಾರೆ, ಪಾತ್ರೆ ತಿಕ್ತಾರೆ, ಬಟ್ಟೆ ಸೆಳಿತಾರೆ, ಅವ್ರಿಗೆಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ. ಯಾಕಂದ್ರೆ ಅವ್ರಿಗಿದು ಸ್ಕ್ವಾಟ್ಸ್ ಅಂತ ಗೊತ್ತಿರಲ್ಲ, ಆದ್ರೆ ಅವ್ರು ಎನಿ ಟೈಮ್ ಅದೇ ಪೊಸಿಷನ್ ಅಲ್ಲಿ ಇರ್ತಾರೆ. ಸೊ ಆದ್ರಿಂದನೇ ಅವರಿಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೂರನೇದಾಗಿ ಬಂದು ಡಕ್ ವಾಕ್ ಅಂತ ಕರೀತಾರೆ. ಡಕ್ ವಾಕ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಕ್ವಾಟ್ ಪೊಸಿಷನ್ ಅಲ್ಲೇ ನಡ್ಕೊಂಡು ಹೋಗೋದು. ನೋಡಿ, ಅನಾದಿ ಕಾಲದಿಂದ ನಮ್ಮ ಭಾರತ ದೇಶದಲ್ಲಿ ಅದೇ ತರ ನಾವೆಲ್ಲ ಕಸ ಗುಡಿಸ್ತಾ ಇದ್ವಿ, ನೆಲ ಒರೆಸ್ತಾ ಇದ್ವಿ. ಸೊ ಅದಕ್ಕೆ ಇವಾಗ ಹೊಸದಾಗಿ ಟರ್ಮಿನಾಲಜಿ ಕೊಟ್ಟಿದ್ದಾರೆ, ಡಕ್ ವಾಕ್ ಅಂತ ಹೇಳ್ಬಿಟ್ಟು. ಸೊ ಈ ತರ ಎಲ್ಲ ಮಾಡಿದ್ರೆ ನಾರ್ಮಲಿ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾವೆಲ್ಲ ಮಾತಾಡಿದ್ವಿ, ಸಮತೋಲನವಾದ ಪೌಷ್ಟಿಕ ಆಹಾರ ತಗೋಬೇಕು, ನಿಯಮಿತವಾಗಿ ಎಕ್ಸರ್ಸೈಸ್ ಮಾಡ್ಬೇಕು, ಬಟರ್ಫ್ಲೈ ಮಾಡ್ಬೇಕು, ಸ್ಕ್ವಾಟ್ಸ್ ಮಾಡ್ಬೇಕು, ಡಕ್ ವಾಕಿಂಗ್ ಮಾಡ್ಬೇಕು, ಇಷ್ಟೆಲ್ಲ ಹೇಳಿದ್ದಾಯ್ತು. ಕೊನೆಗೆ ಏನಾಗುತ್ತೆ, ಇವಾಗ ಪೇನ್ ಬಂದ ತಕ್ಷಣ ಈಗ ಹೆರಿಗೆ ಆಗ್ತಕ್ಕಂಥ ಗರ್ಭಿಣಿ ಏನ್ ಹೇಳ್ತಾಳೆ, ಡಾಕ್ಟ್ರೇ ಇದು ನನ್ ದೇಹ, ಕಟ್ ಮಾಡ್ಬಿಡಿ, ಈ ನೋವು ತಡ್ಕೊಳಕ್ಕೆ ಆಗೋದಿಲ್ಲ ನನ್ಗೆ ಅಂತ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ಏನ್ ಮಹತ್ವದ್ದಾಗುತ್ತೆ, ಮೆಂಟಲ್ ಅಕ್ಸೆಪ್ಟೆನ್ಸ್ ಅಂದ್ರೆ ಮಾನಸಿಕವಾದ ತಯಾರಿ. ಯಾರು ಗರ್ಭಿಣಿಯರು ಇರ್ತಾರೆ ನೋಡಿ, ಈ ತರ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಮ್ಯಾಜಿಕ್ ಆಗ್ಬಿಟ್ಟು ಪಕ್ಕ ಮಗು ಬರಲ್ಲ ಅಲ್ವಾ. ಸೊ ಮಗು ಅಂದ್ರೆ ಈಗ ಗರ್ಭಚೀಲದಲ್ಲಿ ಕಾಂಟ್ರಾಕ್ಷನ್ಸ್ ಬರ್ಬೇಕು, ನೋವು ಬರ್ಬೇಕು, ಆವಾಗ ಮಗು ಕೆಳಗಡೆಯಿಂದ ಯೋನಿ ಮಾರ್ಗವಾಗಿ ಡೆಲಿವರಿ ಆಗೋದಕ್ಕೆ ನಾವು ನಾರ್ಮಲ್ ಡೆಲಿವರಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇವಾಗ ಮೊದಲ ಬಾರಿ ಯಾರು ಡೆಲಿವರಿ ಆಗ್ತಾ ಇದ್ರೆ ಸುಮಾರು ಒಂದು 24 ತಾಸು ತಗೋಬಹುದು. ಏನೇ ಜಲ್ದಿ ಆಗುತ್ತೆ ಅಂದ್ರೂ 18ರಿಂದ 20 ತಾಸು ಅಂತೂ ತಗೊಳುತ್ತೆ. ಈಗ ಆಲ್ರೆಡಿ 1-2 ನಾರ್ಮಲ್ ಡೆಲಿವರಿ ಆಗಿದೆ, ಇದು ನೆಕ್ಸ್ಟ್ ನಾರ್ಮಲ್ ಡೆಲಿವರಿ ಅಂದ್ರೂ 12ರಿಂದ 14 ತಾಸು ತಗೊಳುತ್ತೆ. ಸೊ ಇದೆಲ್ಲ ಸ್ವಲ್ಪ ಮಾನಸಿಕವಾದ ಸಿದ್ಧತೆಗಳು ಇರುತ್ತೆ. ಸೊ ಇಷ್ಟು ನೋವಾದ್ರೆ ನಾನು ತಡ್ಕೋತೀನಿ ಅಂತ. ಸೊ ಮಾನಸಿಕವಾದ ಅಕ್ಸೆಪ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನಾರ್ಮಲ್ ಡೆಲಿವರಿನ ಜಾಸ್ತಿ ಮಾಡಕ್ಕೆ, ಈ ಪೇನ್ ತಡ್ಕೊಳಕ್ಕಂತಾನೆ ಪೇನ್ಲೆಸ್ ಡೆಲಿವರಿಗಳನ್ನ ಕೂಡ ಮಾಡಿಸ್ಕೊಡ್ತೀವಿ. ಅದಕ್ಕೆ ನಾವು ಎಪಿಡ್ಯೂರಲ್ ಅನಾಲ್ಜೇಸಿಯಾ ಅಂತ ಕರಿತೀವಿ. ಸೊ ಇವಾಗ ಅನಸ್ತೇಸಿಯಾ ಕೊಟ್ರೆ ಯಾರಿಗೂ ಮುಟ್ಟೋದ್ ಗೊತ್ತಾಗಲ್ಲ, ನಡೆಯಕ್ ಬರಲ್ಲ. ಸೊ ಅನಸ್ತೇಸಿಯಾದಲ್ಲಿ ನಾವು ಸರ್ಜರಿಗಳು ಮಾಡ್ತೀವಿ. ಅದೇ ನಾವು ಅನಾಲ್ಜೇಸಿಯಾ ಅಂತಂದ್ರೆ ನಿಮ್ಗೆ ಮುಟ್ಟೋದ್ ಗೊತ್ತಾಗುತ್ತೆ, ಓಡಾಡಕ್ ಬರುತ್ತೆ, ಆದ್ರೆ ನೋವು ಮಾತ್ರ ಹೊರಟೋಗುತ್ತೆ. 100% ಹೊರಟೋಗಲ್ಲ, ಆದ್ರೆ ಒಂದು 85ರಿಂದ 90%
ನೋವು ಹೊರಟೋಗುತ್ತೆ. ಸೊ ನೀವು ಕೂಡ ಚೆರಿಶ್ ಮಾಡ್ತೀರಾ, ನಾರ್ಮಲ್ ಡೆಲಿವರಿಲಿ ಪಾರ್ಟಿಸಿಪೇಟ್ ಮಾಡಿ ನನ್ನ ಡೆಲಿವರಿ ತುಂಬಾ ಸುಂದರವಾಗಿತ್ತು ಅನ್ನೋ ಕ್ಷಣಗಳನ್ನ ನಾವು ಲೈಫ್ ಲಾಂಗ್ ನೆನ್ಪಿಟ್ಕೋಬಹುದು ಅಂತ ಹೇಳ್ಬೋದು. ಸೊ ಇದೆಲ್ಲ ಮಾಡೋದ್ರಿಂದ ನಮ್ಗೆ ನಾರ್ಮಲ್ ಡೆಲಿವರಿ ಚಾನ್ಸಸ್ ಜಾಸ್ತಿ ಆಗುತ್ತೆ. ನೋಡಿ, ಇಷ್ಟೆಲ್ಲ ಹೇಳಿದ್ಮೇಲೆ ಸೊ ಯಾವಾಗ್ಲೂ ನೀವು ನಿಮ್ಮ ವೈದ್ಯರು ಯಾರು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರ ಸಲಹೆಗಳನ್ನ ತುಂಬಾ ಫಾಲೋ ಮಾಡ್ಕೋಬೇಕಾಗತ್ತೆ. ಈಗ ಕೆಲವೊಂದ್ ಬಾರಿ ಯಾರಿಗೋ ಮಾಸ ಕೆಳಗಡೆ ಇರುತ್ತೆ ಅಥವಾ ಮಗುವಿನ ಕಾಲ್ಗಳ ಕೆಳಗಡೆ ಇರುತ್ತೆ, ಮಗು ಅಡ್ಡವಾಗಿರುತ್ತೆ, ಅಂತ ಪರಿಸ್ಥಿತಿಯಲ್ಲಿ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಇಲ್ಲ ನಾನು ವಿಡಿಯೋ ನೋಡಿದೀನಿ, ಇಲ್ಲ ನಂಗೆ ಆಗ್ಲೇಬೇಕು, ಅದೆಲ್ಲ ತಪ್ಪಾಗುತ್ತೆ. ಸೊ ನಿಮಗೆ ಯಾರು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡಿ, ಅವ್ರು ಕೊಡ್ತಕ್ಕಂಥ ಸಲಹೆಗಳನ್ನ ಫಾಲೋ ಮಾಡಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗಿ.